ಅಯ್ಯೋ 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 ನನ್ ಗಂಡ ಸತ್ತೋದ್ನಲ್ರಕ್ಕ. ಅಯ್ಯೋ ಎಲ್ಲ ಬಿಟ್ಬಿಟ್ಟು ಹೊಂಟೋದ್ರ ರೀ. ಏನು ಅಂದ್ರೆ ಯಾವ ಆ್ಯಂಗಲ್ ಅಲ್ಲಿ ನೋಡಿದ್ರು ನೀವ್ ಹೆಣಕ್ ತರ ಕಾಣ್ತಾ ಇಲ್ವಲ್ರಿ. ಅಯ್ಯೋ ಅಯ್ಯೋ ರೀ, ನನ್ನ ಕೈ ಬಳೆ ಎಲ್ಲ ಒಡೆದೋಯ್ತಲ್ರಿ. ನನ್ನ ಅರಿಶಿನ ಕುಂಕುಮ ಎಲ್ಲ ಅಳಿಸೋಯ್ತಲ್ರಿ. ಹೊಟ್ಟೆಗೆ ಇಟ್ಟಿಲ್ಲ ಅಂದಾಗ ಜುಟ್ಟಿಗೆ ಮಲ್ಗೆ ಹೂ ಮುಡಿಸ್ತಾ ಇದ್ರಿ. ಇನ್ಯಾರು ನನಗೆ ಮಡಿಸೋರು? ಅಪ್ಪ ಇದ್ಯಾಕೆ ಸ್ಲೋ ಬಿಟ್ಟಲ್ಲಿ ಬರ್ತಾ ಇದೆಯಾ? ಸೂರ್ಯ ಒಂಚೂರು ಸ್ಪೀಡ್ ಬಿಟ್ಟು ಹಾಕೋ. ನನ್ನ ಗಂಡ ತೀರೋಗೋನೆ. ಅಲ್ಲ ಕಣೋ, ಮದ್ವೆಗೆ ಚಪ್ರ ಹಾಕ್ತೀನಿ ಅಂತ ಹೇಳ್ದವನು ಇವಾಗ ನನ್ನ ಗಂಡ ಚಟ್ಟಕ್ಕೆ ಸೇರಿದ್ಮೇಲೆ ಬರ್ತಾ ಇದೆಯಲ್ಲ. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ನನಗೇನೋ ಮಾನ ಮರ್ಯಾದೆ ರೋಸ ಇದೆ, ನಿನಗಿಲ್ವಾ? ಇಲ್ಲ, ನನಗೆ BP ಶುಗರ್ ಇದೆ. ನಿನಗಿದ್ಯಾ? ನನಗೂ ಇಲ್ಲ. ಅಷ್ಟೇ, ನನಗಿರೋದು ನಿನಗಿಲ್ಲ, ನಿನಗಿರೋದು ನನಗಿಲ್ಲ. ಕನ್ಫರ್ಮ್? ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಸ್ಕಿಟ್ಟಲ್ ಮಾತ್ರ ಇಲ್ಲ ಅಷ್ಟೇ. ಹೌದು, ನಿನ್ ಗಂಡ ಹೆಂಗ್ ಸತ್ತೋದ? ತೂಗುಡ್ಸ್ಕ ಹೋಗ್ಬಿಟ್ಟ ಕಣಪ್ಪ. ತೂಗುಡ್ಸುತ್ತೆ, ಅದ್ ಹೆಂಗಮ್ಮ ಸತ್ತೋಗ್ತಾನೆ? 4ನೇ ಫ್ಲೋರ್ ಇಂದ ತೂಗುಡ್ಸ್ಕೊಂಡ್ ಕೆಳಗ್ ಬಿದ್ನಲ್ಲ, ಒಟ್ಟಿಗೆ ಮಳೆ ಚುಚ್ಬಿಟ್ಟು ಸತ್ತೋದ. ಸದ್ಯ ಹೊಟ್ಟೆಗ್ ಮಳೆ ಚುಚ್ಚು, ಕಣ್ಣಿಗೇನಾದ್ರೂ ಚುಚ್ಬಿಟ್ಟಿದ್ರೆ? ಸತ್ತಿರೋನ್ಗೆ ಎಲ್ ಚುಚ್ಚಿದ್ರೇನೋ, ಸತ್ತಂಗೆ ತಾನೇ. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಫೋನ್ ಮಾಡ್ಬೇಕಿತ್ತು. ಇಲ್ಲ, ಆಸ್ಪತ್ರೆಗೆ ಪತ್ರ ಬರ್ದಿದೆ. ಅವ್ರು ಬಂದು ನನ್ ಗಂಡನ್ ನೋಡೋಕೆ ಪ್ರಾಣನೇ ಹೋಗ್ಬಿಟ್ಟಿತ್ತು. ಅಯ್ಯೋ ಪಾಪಿ. ಕುಡಿತೀಯ ಕಾಪಿ? ಸ್ವಲ್ಪ ಕೊಡು. ಎಷ್ಟಿರ್ಬೇಕು? ಕುಡ್ದು ಇಟ್ರೆ ಎಷ್ಟಿರುತ್ತೋ ಅಷ್ಟು ಕೊಡು ಸಾಕು. ಅದ್ನ ಯಾಕೆ ಕುಡ್ದಿ ಅಂತ ಅಳಕ್ ಬಂದಿದ್ಯಲ್ಲ, ಸುಮ್ನೆ ಕುಂತ್ಕೊಂಡ್ ಅಳಕ್ ಕಲಿ. ಮಗ, ಮೊನ್ನೆ ತಾನೇ ಬೋರ್ವೆಲ್ ಅಲ್ಲಿ ನೀರ್ ಹಿಡಿಯುವಾಗ ಸಣ್ಣ ಸೊಂಟಾಗಿ ಇಲ್ಲಿ ಆಟ ಆಡ್ತಾ ಇದೆಯಲ್ಲೋ. ಇವಾಗ ಯಾರೋ ಆಟ ಆಡ್ತಾರೆ. ನಮ್ಮನ್ ಸೊಂಟ ಬೇರೆ ಗಿಟ್ಟಿದ್ನ. ಅಯ್ಯೋ ನಿನ್ನ ಬಾಯಿ ಮಣ್ಣು ಹಾಕೋರೆ, ನಿನಗೇನೋ ಬರೋಕ್ ಬಂದಿರೋದು. ಅಯ್ಯೋ ಸಣ್ಣ ಸೊಂಟ ಗಿಟ್ಟಿದ್ಯಾ? ಅಯ್ಯೋ ಸತ್ತೋಗಿರೋ ಪಾರ್ವಾಳ ಅನ್ಕಂದಿದ್ದೆ. ಊರೆಲ್ಲ ಹಾರಾಡೋನಲ್ಲಪ್ಪ. ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಹೌದು, ಮೊದ್ಲು ಎಲ್ಲಿ ನೋಡ್ದೆ? ಅದೊಂದು ದೊಡ್ಡ ಕತೆ ಕದ್ರಪ್ಪ. ಸ್ವಲ್ಪ ಚಿಕ್ಕದಾಗಿ ಹೇಳು. ನಾನು ಸೌಂದರ್ಯ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನೀನು ಸೌಂದರ್ಯ ಸ್ಪರ್ಧೆನಾ? ನೀನು ಯಾಕೆ ನನ್ನಲ್ಲಿ ಸೌಂದರ್ಯ ತುಂಬಿ ತುಳುಕ್ತಾ ಇರೋದು ನಿನ್ಗೆ ಆಶ್ಚರ್ಯ ಅನಿಸ್ತಾ ಇದೆಯಾ? ಏನಾಯ್ತು? ನಿನ್ನೊಳಗೆ ಹತ್ತಿ ಹತ್ತಿ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದೆ ಅನ್ನಕ್ ಬಂದೆ. ಹೌದು, ನಿಮ್ ಲವ್ ಸ್ಟೋರಿ ಹೆಂಗ್ ಶುರು ಆಯ್ತು? ನೋಡ್ಲೇಬೇಕಾ? ಅಲ್ಲಿ ಕುತ್ಕೊಂಡು ಹೇಳ್ತಾ ಇರು, ತೋರಿಸ್ತೀವಿ. ಏನಂದ್ರೆ ಅವನ್ಗೆ ನಮ್ಮ ಹಳೆ ಪ್ಲಾಸ್ ಬೇಕಾ ಹೇಳ್ಬೇಕಂತೆ. ಬಾವಸಿ ತೋರ್ಸದ. ಏನಂತೆ? ತೋರ್ಸದ ಬಾ, ಹಳೆ ಪ್ಲಾಸ್ ಬೇಕಾ ಅಂದೆ. ಏನು ಹುಡುಗಿನೋ ಹಾಯ್ ಹಾಯ್, ಅವಯ್ಯೋ ಫೈನ್. ಯು ವಾಟ್? ಯು ನನ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಮಾತಾಡಿ. ನನಗೆ ಗೊತ್ತು ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತ. ಅಂತಂಗೆ ಸ್ಲಮ್ ಅವಾರ್ಡ್ ಹೊಡೆದ್ರಂತೆ. ಸೊ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮಿಸ್ ಸ್ಲಮ್ ಅವಾರ್ಡ್ ಹೊಡೆದಿರೋದು ನಾನು. ಮತ್ತೆ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಎಲ್ಲರೂ ಅದೇ ರೀತಿ ಹೇಳ್ತಾರೆ. ನೀವು ಸೌಂದರ್ಯಕ್ಕೆ ಸೆಡ್ ಹೊಡಿತಾ ಇದ್ದೀರಾ ಅಂತ. ಹಣೆ ಸೀಳ್ಬಿಟ್ಟಿರೋ ಚಪ್ಪಡಿ ಕಲ್ ತರ ಇದೆ. ಫೀಸ್ ಹೋಗಿರೋ ಬಲ್ಬ್ ತರ ಆ ನಿನ್ನ 2 ಕಣ್ಗಳು. ರಮ್ಮ ಒಂದ್ ಸ್ವಲ್ಪ ಯಾಮರಿದ್ರುವೆ ಗಣಸರು ಮಕ ಆದಂಗ ಆಗ್ಬಿಡೋದು. ಈಗ ತುಂಬಾ ಚೆನ್ನಾಗಿದ್ಯಾ, ನೋಡ್ತಾ ಇದ್ರೆ ನೋಡ್ಬೇಕು ಅಂತ ಅನಿಸ್ತದೆ. ನನಗಿದೆಲ್ಲ ಇಷ್ಟ ಆಗಲ್ಲ. ಚೀ ಅನ್ಬಾರ್ದಪ್ಪ, ಬಾ ಅನ್ಬೇಕು. ರೊಮ್ಯಾಂಟಿಕ್ ಆಗಿ ಮಾತಾಡ್ತೀರಪ್ಪ. ಹೋಗಿ. ಅಯ್ಯೋ ಹೋಗಿಯಪ್ಪ ಅಲ್ಲ, ಬನ್ನಿಯಪ್ಪ. ಇವ್ರೆ, ನಿಮ್ಮ ಹತ್ರ ನಾನು 3 ಕೇಳ್ಬೇಕು. 3 ಬೇಡ, 3.5 ಕೇಳಿ. ಅರ್ಧ ಬಿಟ್ಬಿಡಿ, ನಾನು 3ಕ್ಕೆ ರೆಡಿಯಾಗಿ ಬಂದೇವ್ನಿ. ಕೇಳಿ. ಕೇಳ? ನಿಮ್ಮ ಅಡ್ಗೆ ಮನೆಯಲ್ಲಿ ನಾನು ಸಕ್ಕರೆ ಡಬ್ಬನ ಅಥವಾ ಉಪ್ಪಿನ ಡಬ್ಬನ? 2 ಅಲ್ಲ, ಮತ್ತೆ ಬೆಲ್ಲದ ಡಬ್ಬ.
ನಿಮ್ ಪರ್ಸಲ್ಲಿ ನಾನು ದುಡ್ಡ ಅಥವಾ ವಿಸಿಟಿಂಗ್ ಕಾರ್ಡ? ಎರಡು ಅಲ್ಲ, ಮತ್ತೆ ATM ಕಾರ್ಡು. ಇವ್ರೆ ಮತ್ತೆ ನಿಮ್ಮ ಬೀರುನಲ್ಲಿ ನಾನು ಸೀರೆನಾ ಅಥವಾ ಚೂಡಿದಾರನ? ಎರಡು ಅಲ್ಲ, ಇನ್ನೇನು? ಪಟ್ಪಟಿ ಚಟ್ಟಿ. ಆಯ್ತಾರೆ ಲಕಡಿ ಪಕಡಿ ಚುಮ್ಮ. ಸರ್ ನನ್ನ ಹೆಸರು ಸರ್ವರ್ ಸೀತಾರಾಮ ಅಂತ ಸರ್. ಸರ್ ನಂಗೊಂದು ಸ್ಪೆಷಾಲಿಟಿ ಇದೆ ಸರ್. ನಾನು ಯಾವ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಕಸ್ಟಮರ್ಸೇ ಬರಲ್ಲ ಸರ್. ಇದಕ್ಕೂ ಮುಂಚೆ ಸುಮಾರು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಇದೇ ಕಾರಣ, ಎಲ್ಲ ಓನರ್ಸು ಓಡಿಸಿದ್ದಾರೆ ನೋಡಿ ಸರ್. ಸದ್ಯಕ್ಕೆ ಮಜಾ ರೆಸ್ಟೋರೆಂಟ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೂ ಕಸ್ಟಮರ್ಸ್ ಬರ್ತಾ ಇಲ್ಲ ಸರ್. ಸರ್ ನೀವಾದ್ರೂ ಬನ್ನಿ ಸರ್. ಮೇಡಮ್ ನೀವಾದ್ರೂ ಬನ್ನಿ ಮೇಡಮ್. ಲೋ ನೀವಾದ್ರೂ ಬನ್ರೋ. ನೀವು ಬನ್ನಿ ಸರ್. ಬನ್ನಿ ಸರ್. ಮೇಡಮ್ ನಮ್ಮ ಹೋಟ್ಲಲ್ಲಿ ಎಲ್ಲಾ ವೆರೈಟಿ ಸಿಗುತ್ತೆ. ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿ. ನನಗಂತೂ ಪ್ಯೂರ್ ವೆಜ್ ಸರ್. ನಿಮ್ಗೆ ಏನ್ ಬೇಕು? ನಾನು ರಿಸ್ಕ್ ತಗೊಳ್ಳಲ್ಲ. ಸರ್ ನಮ್ಮ ಹೋಟ್ಲಲ್ಲಿ ವೆಜ್ ಸಿಗಲ್ಲ, ಓನ್ಲಿ ನಾನ್ ವೆಜ್. ಅಲ್ಲ ರಿಸ್ಕೇ ತಗೊಳ್ಳಲ್ಲ ನಾನು. ರಿಸ್ಕೇ ತಗೊಳ್ಳಲ್ಲ ಅಂದ್ರೆ ಏನು ಬೇಡವಾ ಸರ್? ಏನ್ ಬೇಡ. ಬೇಡವಾ? ಕಸ್ಟಮರ್ ಇಲ್ಲ ಅಂತ ಹೇಳಿದ್ರಿ, ಸೊ ಸಿಂಪತಿ ತೋರ್ಸಕ್ಕೆ ಬಂದೆ ನಾನು. ಸಿಂಪತಿ. ಸರಿ ಸರ್. ಸರ್ ಆದ್ರೂ ನೋಡಿ, ಈ ಮಜಾ ಹೋಟೆಲ್ಗೆ ಇರೋ ಬರೋಲ್ಲ ಬರ್ತಾರೆ ಸರ್. ನಾನು ಹೇಳಿದ್ದು ಸುಳ್ಳೆ. ಓಕೆ ಪರವಾಗಿಲ್ಲ, ನಾನು 2 kg ಮಜಾನೆ ಕೊಟ್ಬಿಡಿ. ಮಜಾನೇ ಕೊಡ್ಲಾ ಸರ್? ಈಗ ನೋಡಿ ಸರ್ ಕಸ್ಟಮರ್ಸ್ ಬರ್ತಾರೆ. ಎಂತೆಂತ ಕಸ್ಟಮರ್ಸ್ ಬರ್ತಾರೆ ನೋಡಿ ಸರ್. ಹಾಯ್ ರಾಮು. ಹಾಯ್ ಮಧು. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನೀನು? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಹಾಯ್ ಸರ್. ಹಾಯ್ ಸರ್. ಸೂಪರ್ ಸರ್. ಬನ್ನಿ ನಮ್ಮ ಜೊತೆ ಊಟ ಮಾಡಿ. ಊಟನಾ? ನಾನು ಇಲ್ಲಿ ಊಟ ಮಾಡಲ್ಲ. ಓಕೆ ನಿಮಗೆ ಪಾರ್ಸಲ್ ತರ್ತೀನಿ ಅಲ್ಲಿಗೆ. ಓಕೆ. ಓಕೆ ಮೇಡಮ್. ಅಂದ್ರೆ ಇಂಡೈರೆಕ್ಟ್ ಆಗಿ ಹೋಗಿ ಅಂತಿದ್ದೀರಾ? ವೇಟರ್ ಕಮ್ ದಿಸ್ ಸೈಡ್. ನೋ ಸರ್ಗೆ ಅಲ್ಲಿಗೆ ಪಾರ್ಸಲ್ ಕಳಿಸ್ಬೋಣ. ವೇಟರ್ ಇಲ್ಲ ಮೇಡಮ್, ನೀವು ಇಲ್ಲೇ ಕೂತ್ಕೊಳ್ಳಿ. ವೇಟರ್ ವೇಟರ್ ಸಾರ್ ಕಮ್. ಸರ್ ಬಾರೋ ಇಲ್ಲಿ. ಸರ್ ನಿಮ್ಗೆ ಏನ್ ಬೇಕು ಸರ್? ನಾನ್ ಮೇಡಮ್. ಮೇಡಮ್ ಏನ್ ಬೇಕು ಮೇಡಮ್ ನಿಮ್ಗೆ? ಇಲ್ಲ ಆಕ್ಚುಲಿ ಗುರು ಸರ್ ಅಂಡ್ ಮಯೂರಿ, ನಿಮ್ಗೋಸ್ಕರ ಇಲ್ಲಿ AC ರೂಮ್ ಬುಕ್ ಆಗಿದೆ, AC ಹಾಲ್. ಪ್ಲೀಸ್ ದಯವಿಟ್ಟು ಇಲ್ಲೇ ಬಂದ್ರೆ ಸೆಲೆಬ್ರಿಟಿಗೋಸ್ಕರ ಅಂದ್ರೆ ಸ್ಪೆಷಲ್ ಆಗಿ ಮಾಡ್ಸಿದೀವಿ. ಓಕೆ ಥ್ಯಾಂಕ್ ಯು. ಬಾಯ್. ಸ್ಕ್ರಿಪ್ಟ್ ಅಲ್ಲಿ ಇತ್ತ AC ಹಾಲು. ಅಲ್ಲ ನೀವು ಬರೋದೇ ಇರ್ಲಿಲ್ಲ, ಇನ್ನು AC ಅಲ್ಲಿ ಇರುತ್ತೆ. ಬನ್ನಿ ಸರ್. ನೋಡಿ ತುಂಬಾ ವರ್ಷ ಆಗ್ಬಿಟ್ಟಿತ್ತು ಮಗ. ನಾನು ಇಲ್ಲೇ ಇರೋಕೇನು ವೇಟರ? ನೀ ಯಾಕೆ ಇಲ್ಲಿ ಬಂದಿದೀಯ? ಮನೆಯಲ್ಲಿ ತಿಂದಿ ಬೋರ್ ಆಗಿತ್ತು, ಇಲ್ಲಿ ತಿನ್ನೋಣ ಅಂತ ಬಂದೆ. ಗೊತ್ತಾಯ್ತು ಬಿಡು, ಮನೇಲಿದ್ರೆ ಅಡಿಗೆ ಮಾಡ್ಬೇಕಾಗತ್ತೆ, ಅದಕ್ಕೆ ಇಲ್ಲಿ ಬಂದಿದೀಯ. ಹಾಯ್ ನಮಸ್ತೆ. ಡಾರ್ಲಿಂಗ್, ಇವ್ರು ತುಂಬಾ ಟ್ರೆಡಿಷನಲ್ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಅವ್ರು ಹುಟ್ಟು ತಮ್ಮಿಂದನೂ ಹಂಗೇನೆ. ಪ್ಲೀಸ್ ಇಡ. ಬಾರೆ. ಪ್ಲೀಸ್. ಹಾಯ್. ಹಾಯ್. ನೀವ್ಯಾಕೆ ಗಂಡ ಹೆಂಡ್ತಿರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ನೋಡಿ ನಮ್ ತರ ಅಂಟ್ ಅಂತ ಅಂಟ್ಕೊಂಡಿರ್ಬೇಕು ತಾನೆ. ಟ್ಯಾಂಕರ್ ಅಲ್ಲಿರೋ ನೀರು ಸಂಪಲ್ಲಿ ಬಿಡ್ಬೇಕು, ರೋಡಲ್ಲೆಲ್ಲ ಚಲ್ಕೊಂಡು ಹೋಗ್ಬಾರ್ದು. ನಾವು ಹಂಗಲ್ಲಪ್ಪ. ನಾವಿಬ್ರು 24x7 ಇದ್ದಂಗೆ, ಯಾವ ಜಾಗ ಅಂತ ನೋಡಲ್ಲ, ಲವ್ ಮಾಡ್ತಾ ಇರ್ತೀವಿ. ಊಟನಾ ಜಾಸ್ತಿ ಆದ್ರೆ ವಾಂತಿ ಯಾಕೆ? ಲವ್ ದುಡ್ಡು ಜಾಸ್ತಿ ಇದ್ರೇನೆ ಒಳ್ಳೇದು ಅಲ್ವಾ ಚಿನ್ನ? ಹೌದು ಚಿನ್ನ. ಹಲೋ, ನಿಮ್ ಹೆಂಡತಿನ ಪ್ರೀತಿಯಿಂದ ಏನಂತ ಕರಿತೀರಿ? ನನ್ನ ಹೆಂಡತಿ ಹೆಸರು ಸೀತಾ. ಹಾ, ನಾನು ಪ್ರೀತಿಯಿಂದ ಸೀತಾ ಅಂತ ಕರಿತೀನಿ. ಅಲ್ಲ ಪೆಟ್ಟೆನಲ್ಲಿ ಏನು ಕರೆಯಲ್ವಾ? ಏನಿಲ್ಲ, ನಾನ್ ಪ್ರೀತಿಯಿಂದ ಬೇಕು ಅಂತೀನಿ, ಅವಳು ಪೀಕು ಅಂತಾಳೆ. ಡಾರ್ಲಿಂಗ್, ಇವ್ರು ನೋಡ್ತಾ ಇದ್ರಿ ಯಾಕೋ ಡ್ರೈ ಫ್ರೂಟ್ಸ್ ತರ ಡ್ರೈ ಆಗಿದ್ದಾರೆ. ಲವ್ವೇ ಇಲ್ಲ ಅನ್ಸುತ್ತೆ. ನಮ್ದು ಎಷ್ಟೊಂದು ಲವ್ ಇದೆ ನೋಡಿ, ನಮ್ಮನ್ನ ನೋಡಿ ಕಲೀರಿ. ನಿಮ್ಮನ್ನ ನೋಡಕ್ ಕಲಿತೀವಿ. ಅನ್ನಂಗೆ ನಿಮ್ ಹೆಂಡತಿಗೆ ಕೊನೆಯದಾಗಿ ಯಾವಾಗ ನೀವು ಗಿಫ್ಟ್ ಕೊಟ್ಟಿದ್ದು? ಅದ್ಯಾವ್ದು ಕೊಡ್ಸಲ್ಲ ನಾನು. ಅವಳೇನಾದ್ರೂ ಬೇಕು ಅಂದ್ರೆ ಏನಾದ್ರೂ ಕೊಡಿಸ್ತೀನಿ ಅಷ್ಟೇ. ಡಾರ್ಲಿಂಗ್, ಇಂಥ ಗಂಡ ನನ್ಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಒಂದೇ ವಾರದಲ್ಲಿ ನೇಣಾಕೊಂಡು ಸತ್ತೋಗ್ಬಿಡ್ತಿದ್ದೆ. ಐ ಲವ್ ಯು ಚಿನ್ನ. ಐ ಲವ್ ಯು ಟು. ಗಂಟೆ ನನ್ನ ಮಗನ ಜೊತೆ ಯಾರು ತಾನೇ ಬಂದರು? ಸರಿ, ಯಾಕೆ ಕುಡಿತಾ ಇದೀಯಾ? ಯಾಕೆ ಅಂದ್ರೆ ನೆನ್ನೆ ಸಿಕ್ಕಾಪಟ್ಟೆ ಜ್ವರ. ಡಾಕ್ಟರ್ ನಂಗೆ ಶುಗರ್ ಐತೆ ಅಂದ್ಬಿಟ್ರು. ಎಣ್ಣೆ ಪದಾರ್ಥ ಏನು ತಿನ್ಬೇಡ ಅಂದ್ರು. ಅದಕ್ಕೆ ಎರ್ರಾಬ್ರಿ ಎಣ್ಣೆ ಹೊಡಿತಾವ್ನಿ.
ಮನೇಲೆ ಹಸ ಕಟ್ಟಿ ಹಾಲು ಉತ್ಪಾದಕರ ಸಂಘದಿಂದ ಹಾಲು ತಂದು ಕುಡಿತೀನಿ ಅಂತ ಹೇಳ್ತೀಯಲ್ಲ ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಒಂದ್ ಸಿಂಪಲ್ ಕ್ವಶನ್, ಬ್ಯಾಚಲರ್ ಲೈಫ್ ಬೆಟ್ರಾ ಇಲ್ಲ ಮ್ಯಾರಿಡ್ ಲೈಫ್ ಬೆಟ್ರಾ? ಮಗ, ಬ್ಯಾಚುಲರ್ ಲೈಫ್ ಅನ್ನೋದು ಹೂ ಇದ್ದಂಗೆ ನಮ್ಮನ್ನ ಅರಳಿಸುತ್ತೆ. ಮ್ಯಾರಿಡ್ ಲೈಫ್ ಅನ್ನೋದು ಹಾವಿದ್ದಂಗೆ ನಾವು ಸುಮ್ಮನಿದ್ರು ಅದೇ ಕೆರಳಿಸುತ್ತೆ. ಅದೇ ನಿನ್ ಲವ್ ಸ್ಟೋರಿ ಏನೋ? ನಾನೊಂದು ಹುಡುಗಿನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದೆ ಗೊಬ್ರ. ಅವಳು ನನ್ನಷ್ಟೇನು ಸುಂದರವಾಗಿರ್ಲಿಲ್ಲ. ನೋಡು, ಇಂಥ ಮಾತಿಗೆ ಮಕ್ಕಕ್ಕೆ ಹೊಡಿಬೇಕು ಅನ್ಸೋದು. ನನ್ನ ಹೊಟ್ಟೆ ಮೇಲೆ ಆಣೆ, ಐ ಆಮ್ ಹ್ಯಾಂಡ್ಸಮ್ ಇವನು. ಸ್ಟ್ಯಾಂಡ್ ಅಪ್ ಪೈಸೆ, ಸ್ಟ್ಯಾಂಡ್ ಅಪ್, ಅಪ್ ಹ್ಯಾಂಡ್, ಫೇಸ್ ಡೌನ್. ಮಕ್ಕದಿಂದ ಕೇಳಿಕ್ 3 ರಂಸವೆ, ಇವನು ಹ್ಯಾಂಡ್ಸಮ್ ಮತ್ತೆ. ಸರ್, ಹೊಟ್ಟೆ ಮುಂದಕ್ಕಿದ್ರೆ ಹಂಸು ಅಂತಾರೆ, ಅದೇ ಹೊಟ್ಟೆ ಎರಡು ಒಳಿ ಕೇಳ್ಕೊಂಡ್ರೆ ಹ್ಯಾಂಡ್ಸಮ್ ಅಂತಾರೆ. ಗೊಬ್ರ, ನನ್ನ ಹುಡುಗಿಗೆ ಮದ್ವೆ ಆಗ್ಬಿಡ್ತು ಕಣ. ಏನು ಮದ್ವೆನೇ ಆಗೋಯ್ತಾ? 2 ಮಕ್ಕಳು. ಓ ಮೈ ಗಾಡ್. ಒಂದ್ ಮಗುಗೆ ನನ್ನ ಹೆಸರು ಇಟ್ಟಿದ್ದಾಳೆ, ಇನ್ನೊಂದ್ ಮಗುಗೆ ಸಂತೋಷ ಅಂತ ಇಟ್ಟವಳೆ. ಲೇ ನಾಯಿ, 2 ಹೆಸರು ನಿಂದೆ ಅಲ್ಲ. ಲೇ ಅದ್ಯಾವನ ಊಟ ಮಾಡಿರೋದಕ್ಕೆ ನಿನಗ್ ಬಿಲ್ ಬರ್ತಾ ಇದೆಯಲ್ಲ. ಸರಿ ಸರಿ, ಈಗ ಹೋಗ್ ಬರ್ರಿ. ಯಾಕ ಗೊಬ್ರ, ಫ್ರೆಂಡ್ಶಿಪ್ ಇಷ್ಟೇನಾ? ಯಾವ ಫ್ರೆಂಡ್ಶಿಪ್ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಏನೋ ಸ್ಕಿಟ್ಟು ಟೇಕಪ್ ಆಗ್ಲಿ ಅಂತ ನಿಮ್ಮಿಬ್ರು ಕೂರ್ಸ್ಕೊಂಡಿದ್ಯಪ್ಪ ಅಷ್ಟೇ. ಅಪ್ಪ, ಯಾಕಪ್ಪ ಹೇಳ್ತಾ ಇದೀಯಾ? ಈ ಕಂಟೆಸ್ಟೆಂಟ್ಗಳು ನಾವು ಓಪನಿಂಗ್ ಅಲ್ಲಿ ಬಂದ್ರೆ ಸ್ಕ್ರಿಪ್ಟ್ ಟೇಕ್ ಅಪ್ ಆಗಲ್ಲ ಅಂತಿದ್ರು. ಫಾರ್ ದ ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಇಂಡಸ್ಟ್ರಿ. ಬಾಬಾ, ನಾವಿಬ್ರು ಓಪನಿಂಗ್ ಅಲ್ಲಿ ಬಂದ್ರೆ ಟೇಕ್ ಅಪ್ ಆಯ್ತದೆ ಅಂದ್ಬಿಟ್ಟಲ್ಲ. ನಿಂಗೊಂದು ವಿಷಯ ಗೊತ್ತಾ? ಇನ್ನು ಸ್ಕಿಟ್ಟು ಟೇಕಪ್ಪೇ ಆಗಿಲ್ಲ. ಎದ್ದಾಗ್ರಲ್ಲ ಹಾಗಾದ್ರೆ ಇಷ್ಟೊತ್ತು ನಮ್ಮನ್ನ ಯೂಸ್ ಮಾಡ್ಕೊಂಡ್ಯಾ? ಇಷ್ಟೇನಾ ಫ್ರೆಂಡ್ಶಿಪ್? ಇಷ್ಟೇನಾ ನೋಡಿ ಸರ್, ಫುಲ್ ಬಾಟ್ಲ್ ಗಂಟ ಕುಡಿದ್ಬಿಟ್ಟು ಈಗ ಇಷ್ಟೇನೆ ಅಂತಾರಲ್ಲ, ಯಾವ್ದು ಹೊಡಿಬೇಕು ಸರ್? ಎಣ್ಣೆಲಿ ಸ್ಮೆಲ್ಲು, ಎಣ್ಣೆಲಿ ಸ್ಮೈಲು ಇಟ್ಟವನೇನಾದ್ರು ಸಿಕ್ಕಿದ್ರೆ ಮೆಡ್ ರೋಡಲ್ಲಿ ಕತ್ರಿಸಿ ಹಾಕ್ತೀನಿ ಸರ್. ಸುಮಾ, ಸುಮಾ. ನನ್ನ ಹೆಸರು ಸುಮಾ ಅಲ್ರಿ, ಜ್ಯೋತಿ. ಸರಿ, ಕುಡ್ದಿದ್ನೆಲ್ಲ ಮರ್ತೋಗದೆ. ಜ್ಯೋತಿ, ಏನ್ರಿ? ಸ್ನಾಕ್ಸ್ ಖಾಲಿ ಆಗದೆ. ನೀನ್ ಮಾಡಿಟ್ಟಿರೋ ಚಿಕನ್ ಏನಾರ ಕುಂಡ್ಕೊಂಡ್ ಬಂದ್ ಪ್ಲೇಟ್ ಒಳಗ್ ಬಿದ್ದದ. ತಿನ್ನಿ. ಏನೇ ರಸಂ ಮಾಡು ಅಂದ್ರೆ ನವರಸಗಳನ್ನ ಮುಕ್ತಲೆ ತೋರಿಸ್ತಾ ಇದೀಯಾ? ನೆನ್ನೆ ಏನಂದಿದ್ರಿ? ಇವತ್ತಿಂದ ಕುಡಿಯಲ್ಲ ಅದಿದೆ. ಮತ್ ಇವಾಗ ಏನ್ ಮಾಡ್ತಿದ್ದೀರಾ? ಇವತ್ತು ಅದೇ ಮಾತು ಹೇಳ್ತಾ ಇರೋದು, ಇವತ್ತಿಂದ ಕುಡಿಯಲ್ಲ. ಏನಾರು ಓಡ್ಸ್ ಚೇಂಜ್ ಆಗಿದ್ಯಾ? ಹೋಗ್ಲಿ ಬಿಡಿ. ನನ್ ಬೀರುಲಿರೋ ಬಂಗಾರ ಇಲ್ಲಿ ಹೋಯ್ತ್ರಿ? ಮೋಸ್ಟ್ಲಿ 9 ಗಂಟೆ ಆಯ್ತಲ್ಲ, ವಾಕಿಂಗ್ ಹೋಗಿರ್ಬೋದು ಕಣೆ. ಇದೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ಯಾ? ಬಾಡ್ದು ಮಕ್ಕ ಕೆಚ್ಚಾಕ್ಬಿಡ್ತೀನಿ ಅಷ್ಟೇ. ತಂದು ಇಟ್ಟಿಯಾ ಓದ್ಯಾ ನಂಗೆ ಇರ್ಬೇಕು ನೀನು. ಆಯ್ತು, ಎಲ್ಲ ಕುಡಿದು ಸಾಯ್ರಿ. ಹಾಗೆ ಒಳಿಕೆ ನೋಡಿ ಸರ್, ಇದೇ ನಾವು ಮಾಡೋ ಪ್ರಾಬ್ಲಮ್ಮು. 2 ಪೇಕಿಗೆ ನಿಲ್ಸೋಣ ಅಂತ ಎಣ್ಣೆ ಹೊಡೆಯಕ್ಕೆ ಶುರು ಮಾಡ್ತೀವಿ. ಈಗ ನಮ್ಮ ಹೆಂಡತಿರ ಮಕ್ಕ ನೋಡ್ದಕ್ಕೆ ನಮ್ಗೆ ಹೀಗೂ ಹೊರಟಾಗಿ ಫುಲ್ ಬಾಟ್ಲು ಹೊಡೆಯೋ ಥರ ಆಗುತ್ತೆ. ನಮ್ಗಾಗಿ ನಾವು ಎಣ್ಣೆ ಹೊಡಿತಲ್ಲ ಸರ್, ನಮ್ಮ ಈಗೋಗೆ ಸರ್ಟಿಫಿಕೇಷನ್ ಏನೂ ಆಗ್ತಾ ಇಲ್ಲ ಅಂತ ಹೊಡಿಬೇಕಾಗದು ಅಷ್ಟೇ ಸರ್. ಏನ್ ರಜಾ? ಸರ್ಟಿಫಿಕೇಷನು ಸರ್. ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತು ತಾನೆ?